ಹರಿಯುತ್ತಿರುವ ನದಿಯಲ್ಲಿ ರಮೇಶ್ ಮುಳುಗುತ್ತಾ ಇರ್ತಾನೆ. ಮೇಲಕ್ಕೆ ಹೇಳ್ತಾ ಇರ್ತಾನೆ, ಮುಳುಗ್ತಾ ಇರ್ತಾನೆ, ಮೇಲಕ್ಕೆ ಹೇಳ್ತಾ ಇರ್ತಾನೆ. ಅದು ತಂದೆ ಪ್ರಸಾದ್ ನೋಡಿ, ನನ್ ಮಗ ಏನು ನದಿನಲ್ಲಿ ಮುಳುಗ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ, ಅಷ್ಟೆಲ್ಲ ಏನ್ ನಡೆದಿರುತ್ತಪ್ಪ ಎಂದು ಅಂದುಕೊಂಡು ನದಿಯ ಹತ್ತಿರ ಬರುತ್ತಾನೆ. ಏನಾಯ್ತು ಮಗನೇ, ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದೀಯಾ? ತಲೆ ಬಹಳ ಬಿಸಿ ಆಯ್ತಪ್ಪ. ಅಂದ್ರೆ ಮನೆಯಲ್ಲೇ ಅತ್ತೆ ಸಸ್ಯರ ಜಗಳ ಶುರುವಾಯ್ತು ಅನ್ನೋ ಮಾತು. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಿದ್ಯಪ್ಪ? ಹೇಗೆ ಅಂದ್ರೆ ನಾನು ಕೂಡ ನಿನ್ ಪೊಸಿಷನ್ ಇಂದ ಬಂದಿದ್ದೇನೆ. ಆದ್ರಿಂದ ಆ ಮಾತಿಗೆ ರಮೇಶ್ ಅಳುವಿನ ಧ್ವನಿಯಿಂದ, ಈ ಅತ್ತೆ ಸಸ್ಯರ ಟಾರ್ಚರ್ ಮಾಮೂಲಿಯಾಗಿಲ್ಲಪ್ಪ. ಅಮ್ಮನ ಮಾತು ಕೇಳಿದ್ರೆ ಹೆಂಡತಿಗೆ ಸರಿ ಹೋಗಲ್ಲ. ಹೋಗ್ಲಿ ಬಿಡು, ನಮ್ಮನ್ನೇ ನಂಬ್ಕೊಂಡು ಬಂದಿದ್ದಾಳೆ ಅಂತ ಹೆಂಡತಿ ಮಾತು ಕೇಳಿದ್ರೆ ಹೆಂಡತಿ ಸೆರಗನ್ ಹಿಡ್ಕೊಂಡು ಅಮ್ಮನ ಮರ್ತು ಹೋಗ್ತಾ ಇದೆಯೇನೋ. ಬೇಗದಲ್ಲೇ ನನ್ನನ್ನು ಅನಾಥಾಶ್ರಮಕ್ಕೆ ಸೇರಿಸುವ ಹಾಗಿದೆಯಾ ಕಣೋ ಎಂದು ತಾಯಿ ಅಳು ಶುರು ಮಾಡ್ತಾಳೆ. ಇನ್ನೇನಿದೆ, ನಮಗೆ ಹುಚ್ಚು ಹಿಡಿಯುತ್ತೆ. ಅಂದ್ರೆ ಈಗ ನನಗೆ ಹುಚ್ಚು ಹಿಡಿಯುತ್ತಪ್ಪ. ಇಲ್ಲಿ ನೋಡು ಮಗನೇ, ಅಗ್ನಿ ಪರ್ವತವಾದ್ರೂ ತಣ್ಣಗಾಗುತ್ತೆ ಹೊರತು ಅತ್ತೆ ಸೊಸೆಯರ ಮಧ್ಯೆ ಇರುವ ಕಿಚ್ಚು ಮಾತ್ರ ಎಂದು ಪ್ರಸಾದ್ ಅಲ್ಲಿಗೆ ನಿಂತು ಬಿಡುತ್ತಾನೆ. ಹಾ, ಅತ್ತೆ ಸೊಸೆಯರ ಮಧ್ಯೆ ಇರುವ ಕಿಚ್ಚು ಹೇಳಪ್ಪ. ಆ ಕಿಚ್ಚು ಏನಾಗುತ್ತೆ, ನಮ್ಮನ್ನೇನ್ ಮಾಡುತ್ತೆ? ನಿಲ್ಸೋ ಮಗನೆ, ಏನು ಫ್ಲೋನಲ್ಲಿ ಭಾರಿ ಡೈಲಾಗ್ ಬಂದ ಹಾಗೆ ಅನ್ನಿಸ್ತು. ಆದ್ರೆ ಅಲ್ಲಿವರೆಗೆ ಬಂತು ನಿಂತು ಹೋಯ್ತು ಅಂದ್ರೆ ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಅತ್ತೆ ಸೊಸೆಯರ ಕಿಚ್ಚು ಎಷ್ಟು ಪವರ್ಫುಲ್ ಅಂತ. ಇನ್ನು ರಮೇಶ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಪ್ರಸಾದ್ ಅಯೋಮಯದಿಂದ ನೋಡ್ತಾ, ಇವನೇನು ಏನು ಮಾತನಾಡದೆ ಹಾಗೆ ಹೊರಟೋದ? ಬೇರೆ ಸಂಸಾರ ಇಟ್ಕೊ ಮಗನೆ ಅಂತ ಎಷ್ಟೋ ಬೇಡ್ಕೊಂಡು ಹೇಳ್ದೆ, ಆಗ ಕೇಳಲಿಲ್ಲ. ಈಗ ಅನುಭವಿಸ್ತಾ ಇದ್ದಾನೆ ಎಂದು ಅಂದುಕೊಂಡು ಪ್ರಸಾದ್ ಹೊರಟು ಹೋಗುತ್ತಾನೆ. ಇನ್ನು ಅದು ಬಿಸಿಲು ಕಾಲವಾಗಿದ್ದರಿಂದ ಆ ದಿನ ರಾತ್ರಿ ಅತ್ತೆ ಶಾರದಾ, ಸೊಸೆ ಅನಾಮಿಕಾ ಅವರವರ ರೂಮಲ್ಲಿ ಅವರು ಕೂಲರ್ ಹಾಕಿಕೊಂಡು ಪ್ರಶಾಂತವಾಗಿ ಕೂತಿರ್ತಾರೆ. ಅವರನ್ನು ಕೂಲ್ ಮಾಡಬೇಕು ಎಂದು ರಮೇಶ್ ದೊಡ್ಡ ಕೂಲ್ ಡ್ರಿಂಕ್ಸ್ ಬಾಟಲ್ ತರ್ತಾನೆ. ಹಾಲ್ನಲ್ಲಿ ಸೋಫಾದ ಕೆಳಗೆ ಕೂತ್ಕೊಂಡ ಪ್ರಸಾದ್ ನೋಡಿ, ಏನ ಮಗನೇ, ಅತ್ತೆ ಸಸ್ಯರನ್ನು ಕೂಲ್ ಮಾಡ್ಬೇಕು ಅಂತ ಕೂಲ್ ಡ್ರಿಂಕ್ಸ್ ತಗೊಂಬಂದ್ಯಾ? ಹೌದು ಅಪ್ಪ, ನನ್ನ ತಂಟೆ ನಾನು ಮಾಡ್ಕೋತಾ ಇದ್ದೀನಿ. ಇಷ್ಟಕ್ಕೂ ಅತ್ತೆ ಸಸ್ಯರು ಎಲ್ಲಿದ್ದಾರೆ? ಒಬ್ಬೊಬ್ರಿಗೆ ಒಂದು ಕೂಲರ್ ಕೊಡ್ಸಿದ್ಯಲ್ಲಪ್ಪ, ಅವ್ರವ್ರ ರೂಮಲ್ಲಿ ಕೂಲರ್ ಹಾಕೊಂಡು ಮಲಗಿದ್ದಾಗಿದೆ. ಅಮ್ಮ, ಅನಾಮಿಕಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ರಮೇಶ್. ಅತ್ತೆ ಸೊಸೆಯರು ರೂಮಿನಿಂದ ಬರುತ್ತಾರೆ. ರಮೇಶ್ ಅನ್ನ ನೋಡ್ತಾರೆ. ರಮೇಶ್ ಕೈಯಲ್ಲಿರುವ ದೊಡ್ಡ ಕೂಲ್ ಡ್ರಿಂಕ್ಸ್ ಬಾಟಲ್ ಕಾಣಿಸುತ್ತೆ. ಏನು ಮಗನೆ, ಕರ್ದ್ಯಾ? ನಿನಗಾಗಿ ಕೂಲ್ ಡ್ರಿಂಕ್ಸ್ ತಂದಿದ್ದೀನಮ್ಮ. ಅತ್ತೆಗೆ ತಂದಿದ್ದೀರಾ, ಚೆನ್ನಾಗಿದೆ. ಮತ್ತೆ ನಂಗ್ ತರ್ಲಿಲ್ವಾ? ನಿನಗಾಗಿ ಅಂದ್ರೆ ನಿಮ್ಮಿಬ್ಬರಿಗೆ ಅಂತ ಅರ್ಥ ಮಾಡ್ಕೋ ಅನಾಮಿಕಾ. ಇಷ್ಟು ದೊಡ್ಡ ಬಾಟಲ್ನ ಅಮ್ಮ ಒಬ್ಳೆ ಕುಡಿಯಲ್ವಲ್ಲ. ತುಂಬಾ ಥ್ಯಾಂಕ್ಸ್ ರೀ. ಬರುವಾಗ ಒಂದು ಕೂಲ್ ಡ್ರಿಂಕ್ಸ್ ತಗೊಂಬನ್ನಿ ಅಂತ ನಾನೇ ಹೇಳೋಣ ಅನ್ಕೊಂಡೆ. ನನ್ನ ಮನಸ್ಸನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ಗಂಡನಾಕಿ ಪಡೆಯೋದು ನನ್ನ ಅದೃಷ್ಟ ರೀ. ಆ ಮಾತನ್ನು ಕೇಳಿದ ಶಾರದಾ ಕೋಪದಿಂದ ನೋಡುತ್ತಾಳೆ. ಅನಾಮಿಕಾ, ಇದು ನಮ್ಮೆಲ್ಲರಿಗಾಗಿ ತಂದಿದ್ದೀನಿ, ಎಲ್ರಿಗೂ ಹಾಕಿ ಕೊಡು. ಮಗು ರಮೇಶು, ಈ ಮನೆಗೆ ದೊಡ್ಡವ್ರು ಯಾರು? ಅಯ್ಯೋ ಅಮ್ಮ, ಮರ್ತೋದ್ಯಾ? ನೀನೇ ಅಲ್ವಾ ಈ ಮನೆಗೂ ನಮಗೂ ಇರುವ ದೊಡ್ಡ ದಿಕ್ಕು. ಮತ್ತೆ ಕೂಲ್ ಡ್ರಿಂಕ್ಸ್ ತಗೊಂಬಂದು ಸೊಸೆಗೆ ಕೊಡ್ತಾ ಇದೀಯಾ? ಗಂಡ ಏನ್ ತಗೊಂಬಂದ್ರು ಹೆಂಡತಿಗೆ ಕೊಡ್ತಾನಲ್ವಾ ಅತ್ತೆ, ತಾಯಿಗಲ್ಲ. ಮಾಯ ಮಾತುಗಳು ಹೇಳಿ ನನ್ ಮಗನ್ನ ನಿನ್ನ ಸೆರಗಿಗೆ ಕಟ್ಟಿದ ನಂತರ ನನ್ ಮಾತು ಎಲ್ಲಿ ಕೇಳ್ತಾನೆ ಸೊಸೆ? ತಾವು ಸೊಸೆಗೆ ಬಂದಾಗ ಹೀಗೆ ಮಾಡಿದ್ರಾ? ಏನು ಸೊಸೆ, ಬಾಯಿ ಹೆಚ್ಚಾಗ್ತಾ ಇದೆ, ಏನು ದೊಡ್ಡ ದೊಡ್ಡ ಮಾತು ಬರ್ತಾ ಇದೆ? ಅನಾಮಿಕಾ, ಯಾವಾಗ ನೋಡಿದ್ರು ನಮ್ಮ ಅಮ್ಮನ ಜೊತೆ ಜಗಳ ಮಾಡ್ತಾನೆ ಇರ್ತೀಯ. ಹೋಗು, ಹೋಗಿ ಕೂಲ್ ಡ್ರಿಂಕ್ಸ್ ಎಲ್ಲರಿಗೂ ಹಾಕೊಂಡ್ ತಗೊಂಬ, ಹೋಗು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಚಕಚಕ ಕಿಚನ್ ಒಳಗೆ ಹೋಗಿ ಗ್ಲಾಸ್ ಅನ್ನು ತಂದು ಕೊಡುತ್ತಾಳೆ. ನನ್ನ ಕೆಲಸ ಅಂತ ಗ್ಲಾಸ್ ತಂದಿದ್ದೀನಿ, ಈಗ ಅತ್ತೆಗೆ ಹಾಕು ಅಂತ ಹೇಳಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ಶಾರದಂಗೆ ಕೋಪ ಬರುತ್ತೆ. ನೋಡು, ಸೊಸೆಗೆ ಎಷ್ಟು ಪೊಗರು ಬಂದಿದೆ. ಅಮ್ಮ, ಮದುವೆಗೆ ಮೊದಲು ನಾನು ಏನ್ ತಂದ್ರು ನಿಂಗೆ ಕೊಡ್ತಾ ಇದ್ದೆ. ಆದ್ರೆ ಈಗ ಹೆಂಡತಿ ಬಂದಿದ್ದಾಳಲ್ವಾ, ತಗೊಂಬಂದು ಅವಳಿಗೆ ಕೊಟ್ರೆ ಅವಳು ಎಲ್ರಿಗೂ ಹಂಚಿ ಕೊಡ್ತಾಳೆ ಅಂದ್ರೆ ಕೆಲಸ ಮಾಡ್ತಾ ಇರೋ ಹಾಗೆ ಅಲ್ವಾ ಅಮ್ಮ? ಆ ಮಾತಿಗೆ ತಾಯಿ ಶಾರದಾ ಏನೋ ಮಾತನಾಡಲಿಲ್ಲ. ನೋಡಮ್ಮ, ಮನೆ ದೊಡ್ಡಸ್ತಿಗೆ ನಿಂದೆ, ಮನೆಗೆ ದೊಡ್ಡವಳು ನೀನೆ. ಅದು ಇದು ತಗೊಂಬಂದು ನಿನ್ಗೆ ಹೇಗೆ ಕೆಲಸ ಹೇಳಿ ಅರ್ಥ ಮಾಡ್ಕೋಬೇಕಲ್ವಮ್ಮ ಎಂದು ರಮೇಶ್ ಹೇಳಿದ್ದು ಶಾರದಂಗೆ ನಿಜ ಅನಿಸುತ್ತೆ. ಇನ್ನು ಆ ದಿನ ಹಾಗೆ ಕಳೆದು ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಕಾಫಿ ಮಾಡುವಾಗ ಹಾಲು ಉಕ್ಕಿ ಕೆಳಗೆ ಬೀಳುತ್ತೆ. ಶಾರದಾ ಕೋಪದಿಂದ, ಏನಮ್ಮ ಸೊಸೆ, ಇದೇ ನಿನ್ ತಾಯಿ ಮನೇಲಿ ಹೀಗೆ ಕೆಲಸ ಮಾಡ್ತೀಯಾ? ನಾನ್ ನೋಡ್ಕೊಂಡಿಲ್ಲ ಅತ್ತೆ. ಕಣ್ಣು ನೆತ್ತಿ ಮೇಲಿದೆ ಅಲ್ವಾ, ನೀನ್ ಹೇಗೆ ನೋಡ್ತೀಯಾ? ಅತ್ತೆ, ಅರಚಬೇಡ, ಮಾಡಿದ್ದೆ ತಪ್ಪು, ಮತ್ತೆ ಅರಚ್ತಾಳೆ.
ಹಲ್ಲು ಉದ್ರುತ್ತೆ ಎಂದು ಶಾರದಾ ಗಟ್ಟಿಯಾಗಿ ಹೇಳುತ್ತಲೇ ಅನಾಮಿಕಾ ಕಣ್ಣಿನಿಂದ ನೀರು ಬರುತ್ತೆ. ರಮೇಶ್ ಬಂದು ನೋಡುತ್ತಾನೆ. ಅಮ್ಮ ನೋಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ, ಅಗತ್ಯವಿಲ್ಲದ ಮಾತೇನಕ್ಕೆ ಹೇಳು ಎಂದು ಅನ್ನುತ್ತಾನೆ. ಅದು ಕೇಳಿದ ಶಾರದಾಳ ಎದೆಯಲ್ಲಿ ಸೂಜಿ ಚುಚ್ಚಿದ ಹಾಗಾಗುತ್ತೆ. ಅಯ್ಯೋ, ನಾನ್ ಮಾಡಿದ್ದು ತಪ್ಪು ಅಂತ ನನ್ ಮಗ ನನ್ನನ್ನೇ ತಪ್ಪು ಅಂತ ಇದ್ದಾನೆ. ಈಗ ಮಗನಿಗೆ ಹೆಂಡತಿ ಬೆಲ್ಲವಾಗಿದ್ದಾಳೆ, ಈ ತಾಯಿ ಬೇವಾಗಿದ್ದಾಳೆ. ಅಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಬೇಕು? ನನ್ನ ದುಃಖನ ಯಾರಿಗೆ ಹೇಳ್ಕೋಬೇಕು ಎಂದು ಶೋಕ ಮಾಡುತ್ತಾಳೆ ಶಾರದಾ. 2 ದಿನದ ನಂತರ ಅತ್ತೆ ಸೊಸೆಯರ ನಡುವೆ ರಮೇಶ್ ಇರುತ್ತಾನೆ. ಮಗು ರಮೇಶ್, ಹೇಳಮ್ಮ. ಏನು ಅಂದ್ರೆ? ನಂಗೆ ಕೇಳಿಸ್ತಾ ಇದೆ ಅನಾಮಿಕಾ, ವಿಷಯವೇನೋ ಹೇಳಿ. ನಾನು ಒಂದು ಕೆಲ್ಸ ಹೇಳ್ತೀನಿ, ಸೊಸೆ ಒಂದು ಕೆಲ್ಸ ಹೇಳ್ತಾಳೆ. ಮೊದ್ಲು ನೀನು ಯಾರ್ ಕೆಲ್ಸ ಮಾಡ್ತೀಯ ಮಗನೇ? ರಮೇಶ್ ಆಲೋಚನೆಯಲ್ಲಿ ಬೀಳುತ್ತಾನೆ. ಆಗಲೇ ಇಲ್ಲಿಗೆ ಪ್ರಸಾದ್ ಬರ್ತಾನೆ. ಮಗು ರಮೇಶು, 1 ಗಂಟೆ ಟೈಮ್ ತಗೊಂಡ್ರು ಪರವಾಗಿಲ್ಲ, ಹೊರತು ತುಂಬಾ ಆಲೋಚಿಸಿ ಹೇಳು. ತಾಯಿ ಮಾತನ್ನ ಕೇಳ್ತೀಯಾ, ಹೆಂಡತಿ ಮಾತು ಕೇಳ್ತೀಯಾ? ನೀವಿಬ್ರು ಹೇಳಿದ್ದು ಮಾಡಲ್ಲ. ನನ್ ಕೆಲ್ಸ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನ್ ಹೇಳಿದ್ದು ಮಾಡದೇ ಇರುವಾಗ ನಾನ್ ನಿಮ್ ಜೊತೆ ಯಾಕಿರ್ಲಿ? ನಾನು ತವ್ರ ಮನೆಗೆ ಹೋಗ್ತೀನಿ, ವಿಚ್ಛೇದನ ಪತ್ರ ಕಳಿಸ್ತೀನಿ. ಅನು, ಏನ್ ನೀನ್ ಮಾತಾಡೋದು? ನೀನ್ ಹೇಳಿದ ಮಾತು ಕೇಳ್ತಿಲ್ಲ ಅಂತ ವಿಚ್ಛೇದನ ಕೊಡ್ತೀಯಾ? ಇದು ತುಂಬಾ ದಾರುಣವಾದ ಬ್ಲಾಕ್ ಮೇಲ್, ಗೊತ್ತಾ? ಆ ದಾರುಣ ನಡಿಲೇಬಾರ್ದು ಅಂತಂದ್ರೆ ನಾನ್ ಹೇಳಿದ ಕೆಲ್ಸ ಮಾಡ್ಬೇಕು. ಮಾಡ್ತೀರಾ ಮತ್ತೆ? ರಮೇಶ್ ತಾಯಿ ಶಾರದಾಳ ಕಡೆ ನೋಡ್ತಾನೆ. ನಂಗ್ ಗೊತ್ತು ಮಗನೇ, ವಿಚ್ಛೇದನ ಕೊಡ್ತೀನಿ ಅಂತ ಸೊಸೆ ಬೆದರಿಸ್ತಾಳೆ. ನೀನು ಖಚಿತವಾಗಿ ಸೊಸೆ ಹೇಳಿದ ಕೆಲ್ಸನೇ ಮಾಡ್ತೀಯ ಅಂತ ನನಗ್ ಗೊತ್ತು. ಅದಲ್ಲಮ್ಮ, ಅವಳು ಹೆಂಡತಿ ಆದ್ರಿಂದ ವಿಚ್ಛೇದನ ಕೊಡ್ತೀನಿ ಅಂತ ಬೆದರಿಸಿದ್ಲು. ನಾನ್ ತಾಯಿ ಅಲ್ವಾ? ನಾನು ಬೆದರಿಸಿದಕ್ಕೆ ಏನೂ ಇಲ್ಲ, ಅದಕ್ಕೆ ನನ್ ಮಾತ್ ಕೇಳಲ್ಲ. ಅಯ್ಯೋ ಭಾರ್ಯಮಣಿ, ಸೊಸೆ ಬೆದರಿಸೋದಕ್ಕೆ ವಿಚ್ಛೇದನ ಇದ್ದ ಹಾಗೆ ನೀನು ಬೆದರಿಸೋದಕ್ಕೆ ಅನಾಥಾಶ್ರಮ ಇದೆ. ಏನಪ್ಪಾ ಅಮ್ಮಂಗೆ ಇಲ್ಲ ಸಲದ ಐಡಿಯಾ ಕೊಡ್ತಾ ಇದ್ಯಾ? ಹೆತ್ತವರನ್ನ ಆಶ್ರಮದಲ್ಲಿ ಬಿಡೋ ಹಾಗೆ ಕಾಣಿಸ್ತೀನ ನಾನ್ ನಿಮ್ಗೆ? ಸರಿ ಮಗನೇ, ಮೊದ್ಲು ಸೊಸೆ ಹೇಳಿದ್ದು ಮಾಡ್ತೀಯಾ, ತಾಯಿ ಹೇಳಿದ್ದು ಮಾಡ್ತೀಯಾ? ಹೇಳು ಮತ್ತೆ. ಹೇಳ್ತೀನಪ್ಪ, ಆವೇಶ ಪಡಬೇಡಿ. ಅಮ್ಮ ಅನಾಮಿಕಾ, ಮೊದ್ಲು ಆ ಕೆಲ್ಸವೇನೋ ಹೇಳಿ. ಇದು ಬಿಸಿಲು ಕಾಲವಲ್ಲ ಮಗನೇ. ಹೌದು. ನಮ್ಮ ಅತ್ತೆ ಸೊಸೆಯರು ಸೇರಿ ಮನೆ ಕೆಲಸ, ಅಡುಗೆ ಕೆಲಸ ಹಂಚ್ಕೊತಾ ಇದ್ದೀವಿ. ಓಹೋ, ನಾನು ಮಾಡಬೇಕಾದ ಕೆಲಸವೇನೋ ಅರ್ಥವಾಗೋ ಹಾಗೆ ಹೇಳ ಅನಾಮಿಕಾ. ಮಠ ಮಧ್ಯಾಹ್ನ ಒಳ್ಳೆ ನೀರು ತಗೊಂಡ್ಬರೋದ್ ಕೆಲ್ಸ ನಂದು ಮಗನೇ. ಮಧ್ಯಾಹ್ನ 1 ಗಂಟೆಗೆ ಕುಡಿಯುವ ನೀರಿನ ನಲ್ಲಿಯಿಂದ ನೀರ್ ತರೋ ಕೆಲ್ಸ ನಂದುರಿ. ನಿಮ್ಮ ಅತ್ತೆ ಸೊಸೆರು ಹೇಳುವ ಕೆಲ್ಸ ನಂಗೆ ಅರ್ಥವಾಯ್ತು. ಎಲ್ಲ ಕೆಲ್ಸ ನಾನೇ ನೋಡ್ಕೋತೀನಿ. ನೀವು ಮಾತ್ರ ಜಗಳವಾಡದೇ ಇರಿ. ಮನೆ ಅವಾಗ ಪ್ರಶಾಂತವಾಗಿರುತ್ತೆ. ಮನೆಯಲ್ಲಿ ಇರೋ ಅನುಭೂತಿ ನಂಗೂ ಅಪ್ಪಂಗೂ ಸಿಗುತ್ತೆ. ತುಂಬಾ ಚೆನ್ನಾಗಿ ಹೇಳ್ದೆ ಮಗನೇ. ಅವನು ನನ್ ಮಗರಿ, ಈ ತಾಯಿ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಅವರು ನನ್ ಗಂಡ ಮಾವಯ್ಯ ಈ ಹೆಂಡತಿ ಮನಸ್ಸು ಏನ್ ಇಷ್ಟಪಡುತ್ತೋ ಅಷ್ಟು ಮಾತ್ರ ತಿಳ್ಕೊಳಲ್ವಾ ಹೇಳಿ? ನೀವಿಬ್ಬರು ಕರೆಕ್ಟೇ ಅಮ್ಮ. ನಿಮ್ಮನ್ನು ಅರ್ಥ ಮಾಡ್ಕೊಂಡ ಹಾಗೆ ನಾನು ಕೂಡ ಅತ್ತೆ ಸೊಸೆಯರನ್ನ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಅಮ್ಮ ಆದ್ರೂ ಸ್ವಲ್ಪ ಕಾಲ ಬದುಕ್ತಾ ಇದ್ಲು. ಸರಿ ಬಿಡು ಅಪ್ಪ, ಆಗಿದ್ದೇನೋ ಆಗೋಯ್ತು. ಈಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೋಗಿ ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ. ಮಾರನೇ ದಿನ ಮಠ ಮಧ್ಯಾಹ್ನ ಕೊಡೆ ಹಿಡಿದುಕೊಂಡು ಉಪಯೋಗಿಸ್ಲಿಕ್ಕೆ ನೀರನ್ನ ಪೈಪಲ್ಲಿ ಹಿಡಿತಾ ಇರ್ತಾನೆ. ಬಾಗಿಲ ಹತ್ರ ನಿಂತ್ಕೊಂಡ ಅನಾಮಿಕಾ ರಮೇಶ್ ಮಾಡ್ತಾ ಇರುವ ಕೆಲಸವನ್ನು ನೋಡಿ ಸಂತೋಷ ಪಡ್ತಾಳೆ. ಆಗಲೇ ಶಾರದಾ ಬರ್ತಾಳೆ. ಸೊಸೆ ಸಂತೋಷವಾಗಿರೋದನ್ನ ನೋಡಲಾರ್ದೆ ಹೋಗ್ತಾಳೆ. ಮಗು, ಕುಡಿಯೋ ನೀರ್ ಬರೋ ಸಮಯ ಆಯ್ತು, ಹೋಗಿ ನೀರ್ ತಗೊಂಬಾ. ಹಾ ಅಮ್ಮ, ನೀವು ಅತ್ತೆ ಸೊಸೆಯರಿಬ್ಬರು ಮಾಡಬೇಕಾ ಕೆಲಸ ಏನು ಅಂತ ನಂಗೆ ಹೇಳಿದಿರಲ್ಲ, ನಾನ್ ಮಾಡ್ತೀನಿ. ನೀವು ಅತ್ತೆ ಸೊಸೆಯರು ಹೋಗಿ ಕೂಲರ್ ಹಾಕೊಂಡು ತಣ್ಣಗೆ ಕೂತ್ಕೊಳ್ಳಿ, ಹೋಗಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಮನೆಯೊಳಗೆ ಹೊರಟು ಹೋಗುತ್ತಾರೆ. ರಮೇಶ್ ನೀರ್ ಹಿಡಿತಾ ಇರ್ತಾನೆ. ಕೊಡೆ ಹಿಡಿದುಕೊಂಡು ಪ್ರಸಾದ್ ಬರ್ತಾನೆ. ಏನ್ ಮಗನೇ, ನಿಂಗೆ ಸಹಾಯ ಮಾಡ್ಲಾ? ಬೇಡಪ್ಪ, ನೀನು ಕೂಡ ಮನೆಯೊಳಗೆ ಹೋಗು. ಈ ಅತ್ತೆ ಸೊಸೆಯರ ಕೆಲಸ ಅಲ್ವಾ, ಮೇಲಾಗಿ ನಾನ್ ಮಾಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನೀನ್ ಹೋಗುವಪ್ಪ, ಬಿಸಿಲು ದಾರುಣವಾಗಿದೆ, ಮನೆಯೊಳಗೆ ಹೋಗು. ಸರಿ ಮಗನೇ, ನೀನು ಕೂಡ ಜಾಗೃತಿಯಾಗಿರು ಎಂದು ಪ್ರಸಾದ್ ಒಳಗಡೆಗೆ ಹೋಗುತ್ತಾನೆ. ಏನು ಮಾಡಿದ್ರು ಈ ನೀರ್ ಹಿಡಿಯೋದೇ ಅಲ್ವಾ, ಆ ನಂತರ ಅತ್ತೆ ಸೊಸೆಯರು ಮಿಕ್ಕ ಕೆಲಸ ಮಾಡ್ಕೋತಾರೆ ಅಂದುಕೊಂಡು ನೀರ್ ಹಿಡಿಯುತ್ತಾನೆ. ಆ ನಂತರ ಕೊಡ ತೆಗೆದುಕೊಂಡು ಕುಡಿಯೋ ನೀರಿಗಾಗಿ ಹೋಗುತ್ತಾನೆ. ಅಲ್ಲಿ ಅಮ್ಮ ಅಕ್ಕಂದಿರು ಲೈನಲ್ಲಿ ನಿಂತಿರ್ತಾರೆ. ಬಿಂದಿಗೆ ಹಿಡಿದುಕೊಂಡು ನೀರಿಗಾಗಿ ಬಂದ ರಮೇಶ್ನನ್ನು ನೋಡಿ ವ್ಯಂಗ್ಯವಾಗಿ ನಗ್ತಾರೆ. ಪಾಪ, ಅತ್ತೆ ಸೊಸೆಯರ ಮಧ್ಯೆ ರಮೇಶ್ ನಲಗಿ ಹೋಗ್ತಾ ಇದ್ದಾನೆ ಅಂತ ಸ್ವಲ್ಪ ಜನ ಕರುಣೆ ತೋರಿಸ್ತಾರೆ. ರಮೇಶ್ನಿಗೆ ಮೊದಲೇ ನೀರ್ ಹಿಡ್ಕೊ ಅಂತ ಹೇಳ್ತಾರೆ. ರಮೇಶ್ ಕೂಡ ಕೊಡದ ತುಂಬಾ ನೀರ್ ಹಿಡಿದುಕೊಂಡು ಕೊಡ ಹಿಡ್ಕೊಂಡು ಹೊರಟು ಹೋಗುತ್ತಾನೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಬಿಸಿಲು ಕಾಲವೆಲ್ಲ ರಮೇಶ್ ಉಪಯೋಗಕ್ಕೆ ನೀರ್ ಹಿಡಿತಾ ಇರ್ತಾನೆ. ಕುಡಿಯೋದಕ್ಕೆ ನೀರನ್ನ ತಗೊಂಡ್ಬರ್ತಾ ಇರ್ತಾನೆ. ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಮಾತ್ರ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಕೂಲರ್ಸ್ ಹಾಕಿಕೊಂಡು ಹಾಯಾಗಿ ಜೀವಿಸ್ತಾ ಇರ್ತಾರೆ. ಪ್ರಸಾದ್ ಜಗಲಿ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ಶಾರದಾ ಟೀ ತಗೊಂಡ್ಬಂದು ಕೊಡ್ತಾಳೆ. ಏನಾಯ್ತು ಶಾರದಾ, ಯಾಕಿಷ್ಟು ಮೌನವಾಗಿದ್ಯಾ?
ನಮ್ಮ ರಮೇಶ್ ವಿನೋದರ ಬಗ್ಗೆ ಆಲೋಚಿಸ್ತಾ ಮನಸ್ಸು ತುಂಬಾ ದುಃಖ ಆಗ್ತಿದೆ ರೀ. ನನಗೂ ಅದೇ ದುಃಖ. ಒಂದು ಕಾಲದಲ್ಲಿ ನಾವೆಲ್ಲರೂ ಒಟ್ಟಿಗಿದ್ವಿ, ಈಗ ಇಬ್ರು ಬೇರೆ ಬೇರೆ ಮನೆಯಲ್ಲಿ ಇರ್ತಾರೆ. ಹಬ್ಬದ ದಿನಗಳಲ್ಲಿ ಕೂಡ ಅವರು ನಮ್ಮ ಮನೆಗ್ ಬರೋದು ಕಡಿಮೆಯಾಗಿ ಹೋಗಿದೆ. ಮೊದಲಿರೋ ಉತ್ಸಾಹ ಎಲ್ಲ ಹೊರಟೋಯ್ತು. ನಿಜಾನೇ ಶಾರದಾ, ಆದ್ರೆ ನಾವು ಕೂಡ ಏನಾದ್ರೂ ಪ್ರಯತ್ನ ಮಾಡ್ಬೇಕಲ್ಲ. ಅವರ ಮಧ್ಯದಲ್ಲಿರುವ ದೂರ ಕಡಿಮೆ ಆಗ್ಬೇಕು ಅಂದ್ರೆ ಒಂದು ಒಳ್ಳೆ ಕಾರಣ ಬೇಕು. ಒಂದೇ ಕಾರಣ ಬೇಕಾ? ಇನ್ನು ಕೆಲವು ದಿನದಲ್ಲಿ ಶ್ರೀರಾಮನವಮಿ ಬರುತ್ತಲ್ಲ, ಈ ಸಲ ನಾವೆಲ್ಲರೂ ಸೇರಿ ಭದ್ರಾಚಲ ಹೋಗೋಣ ಅಂತ ಹೇಳಿದ್ರೆ ಹೇಗಿರುತ್ತೆ ಎಂದು ಶಾರದಾ ಹೇಳುತ್ತಾಳೆ. ಪ್ರಸಾದ್ ಮುಖ ಒಂದೇ ಸಲಕ್ಕೆ ಬೆಳಗಿ ಹೋಗುತ್ತೆ. ಅದು ಒಳ್ಳೆ ಆಲೋಚನೆ ಶಾರದಾ. ಅಲ್ಲಿರುವ ಭದ್ರಾದ್ರಿ ರಾಮಯ್ಯನ ಸನ್ನಿಧಿಯಲ್ಲಿ ಹತ್ತು ಸಸ್ಯರು ಬಹಳ ಚೆನ್ನಾಗಿರುತ್ತೆ ನೋಡೋದಕ್ಕೆ. ರಾಮಯ್ಯನ ಕಲ್ಯಾಣ ನೋಡೋದು ಬಹಳ ಪುಣ್ಯ ಅಂತ ಭಾವಿಸ್ತಾರೆ ಎಲ್ರು. ಹೌದು ರೀ, ಈ ಶ್ರೀರಾಮನವಮಿಗೆ ಅಲ್ಲಿ ನಡೆಯುವ ಕಲ್ಯಾಣವನ್ನು ನೋಡಿದ್ರೆ ಮನಸ್ಸಿಗೆ ಶಾಂತಿ ಬರುತ್ತೆ ಅಂತಾರೆ. ಭವಿಷ್ಯ ನಮ್ಮ ಕುಟುಂಬ ಕೂಡ ಮತ್ತೆ ಒಂದಾಗುತ್ತೆ ಏನೋ. ಹೋಗೋಣ ರೀ. ಅಂದ್ರೆ ಈಗಲೇ ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಈ ಸಲ ಶ್ರೀರಾಮನವಮಿ ಸಂದರ್ಭದಲ್ಲಿ ಎಲ್ರೂ ಸೇರಿ ಭದ್ರಾಚಲ ಹೋಗೋಣ ಅಂತ ಆಹ್ವಾನಿಸೋಣ. ಇರಿ ಇರಿ, ನಾನು ಈಗ್ಲೇ ಹೋಗಿ ಫೋನ್ ತಗೊಂಡ್ಬರ್ತೀನಿ. ಇಂಥ ಒಳ್ಳೆ ಕೆಲಸಕ್ಕೆ ಕ್ಷಣ ಕೂಡ ತಡ ಮಾಡದೆ ಬೇಗ ಮಾಡೋಣ. ಅಣ್ಣ ತಮ್ಮಂದಿರು ವಾರಗಿತ್ತಿಯರು ಅರ್ಥ ಮಾಡ್ಕೋತಾರೆ ಎಂದು ಶಾರದಾ ಮನೆಯೊಳಗೆ ಹಾಗೆ ಹೋಗಿ ಹೀಗೆ ಫೋನ್ ತಗೊಂಡ್ಬಂದು ಪ್ರಸಾದನಿಗೆ ಕೊಡ್ತಾಳೆ. ಶಾರದಾ ಸ್ವಲ್ಪ ಸಂದೇಹದಿಂದ, ಅವ್ರು ಬರ್ತಾರಾ? ಚಿಕ್ಕ ಚಿಕ್ಕ ವಿಷಯದ ಮೇಲೆ ಜಗಳವಾಡಿಕೊಂಡು ಯಾವಾಗಲೂ ದೂರವಾಗಿದ್ದಾರೆ, ಒಬ್ಬರ ಮನೆಗೆ ಒಬ್ರು ಹೋಗೋದಿಲ್ಲ, ಜೊತೆಯಾಗಿದ್ದೇ ಇಲ್ಲ ಎಂದು ಕೇಳುತ್ತಾಳೆ. ರಾಮಯ್ಯನ ಮೇಲೆ ವಿಶ್ವಾಸವಿಡು ಶಾರದಾ. ನಾವು ಪ್ರೇಮದಿಂದ ಕರೆದ್ರೆ ಖಂಡಿತ ಬರ್ತಾರೆ. ಅಲ್ಲದೆ ನಾವು ಪ್ರಯತ್ನ ಮಾಡದೆ ದುಃಖ ಪಡೋದು ತಪ್ಪು ಶಾರದಾ ಎಂದು ಧೈರ್ಯ ಹೇಳಿ ಪ್ರಸಾದ್ ಮೊದಲು ರಮೇಶನಿಗೆ ಫೋನ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಮಾತನಾಡಿ, ಮಗು ರಮೇಶು, ಈ ಸಲ ಶ್ರೀರಾಮನವಮಿ ದಿನ ನಾವು ಎಲ್ರೂ ಸೇರಿ ಭದ್ರಾಚಲ ಹೋಗೋಣ ಅನ್ಕೋತಾ ಇದೀವಿ. ನೀನು ಸೊಸೆ ಜೊತೆಯಾಗಿ ಬನ್ನಿ ಎಂದು ಹೇಳುತ್ತಾನೆ. ರಮೇಶ್ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾನೆ. ಏನಾಯ್ತು ಮಗನೇ? ಸರಿಯಪ್ಪ, ನಾನು ಪ್ರಯತ್ನಿಸ್ತೀನಿ ಎಂದು అయిಷ್ಟದಿಂದಲೇ ಫೋನ್ ಇಡುತ್ತಾನೆ. ಅನಾಮಿಕಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಬರ್ತಾಳೆ. ಮಾವಯ್ಯ ಫೋನ್ ಮಾಡಿದ್ರ? ಹೌದು ಅನಾಮಿಕಾ, ಈ ಸಲ ಶ್ರೀರಾಮನವಮಿ ಸಂದರ್ಭದಲ್ಲಿ ಎಲ್ರೂ ಸೇರಿ ಭದ್ರಾಚಲ ಹೋಗೋಣ ಅಂತ ಹೇಳಿದ್ದಾರೆ ಎಂದು ರಮೇಶ್ ಹೇಳುತ್ತಾನೆ. ಅನಾಮಿಕಾ ಆ ಕ್ಷಣ ಆಶ್ಚರ್ಯ ಹೋಗಿ, ಎಲ್ರು ಅಂದ್ರೆ? ನಾವು ವಿನೋದ್ ಅವರು ಅಮ್ಮ ಅಪ್ಪ ಎಲ್ರೂ ಸೇರಿ ಹೋಗೋಣ ಅಂತ ಅಪ್ಪ ಅಂದ್ಕೋತಾ ಇದ್ದಾರೆ. ಆ ಮಾತಿಗೆ ಅನಾಮಿಕಾ ಏನೋ ಮಾತನಾಡಲಿಲ್ಲ. ಪ್ರಸಾದ್ ಸಂತೋಷಿಸುತ್ತಾ, ಶಾರದಾ, ದೊಡ್ಡ ಮಗ ದೊಡ್ಡ ಸೊಸೆನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾನೆ. ಬಹಳ ಸಂತೋಷವಾಗಿದೆ ರೀ, ಇನ್ನು ಚಿಕ್ಕವನಿಗೆ ಮಾಡಿ ಎಂದು ಹೇಳುತ್ತಲೇ ಚಿಕ್ಕ ಮಗ ವಿನೋದನಿಗೆ ಫೋನ್ ಮಾಡುತ್ತಾನೆ ಪ್ರಸಾದ್. ಆಗ ವಿನೋದ್ ಕಿಚನ್ ಅಲ್ಲಿ ಇರ್ತಾನೆ, ಅಡಿಗೆ ಮಾಡ್ತಾ ಇರ್ತಾನೆ. ಹೇಳಪ್ಪ, ಅಮ್ಮ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಮಗನೇ. ಈ ಸಲ ನಮ್ಮ ಕುಟುಂಬವೆಲ್ಲ ಸೇರಿ ಭದ್ರಾಚಲ ಹೋಗೋಣ. ಬಹಳ ದಿನವಾಯ್ತು, ಎಲ್ರೂ ಸೇರಿ ಇಲ್ಲಿಗೆ ಬನ್ನಿ ಎಂದು ಹೇಳುತ್ತಾನೆ. ವಿನೋದ್ ಕೂಡ ಸ್ವಲ್ಪ ಆಶ್ಚರ್ಯದಿಂದ ಸ್ಪಂದಿಸುತ್ತಾನೆ. ಸರಿಯಪ್ಪ, ನಾನು ಕೂಡ ಬರ್ತೀನಿ. ನಾನು ಕೂಡ ಅಂದ್ರೆ ಸೊಸೆ ಭಾವನನ್ನ ಕರ್ಕೊಂಬರೋ ಮಗನೇ. ಅದು ಅಪ್ಪ, ನಾನು ಭಾವನಿಗೆ ವಿಷಯ ಹೇಳಿ ನೋಡ್ತೀನಿ. ಬರ್ತೀನಿ ಅಂದ್ರೆ ಕರ್ಕೊಂಡ್ ಬರ್ತೀನಿ, ಇಲ್ಲ ಅಂದ್ರೆ ನಾನು ಮಾತ್ರನೇ ಬರ್ತೀನಿ ಎಂದು ಮತ್ತೊಂದು ಮಾತು ಆಡದೆ ವಿನೋದ್ ಕೂಡ ಫೋನ್ ಇಡುತ್ತಾನೆ. ಶಾರದಾ, ಚಿಕ್ಕವನು ಕೂಡ ಚಿಕ್ಕ ಸೊಸೆ ಜೊತೆ ಬರ್ತೀನಿ ಅಂತ ಹೇಳಿದಾನೆ ಎಂದು ಹೇಳುತ್ತಾನೆ. ಶಾರದಾ ಕಣ್ಣಿನಲ್ಲಿ ಚಿಕ್ಕ ಆಸೆ ಮಿರುಗುತ್ತದೆ. ಏನು ಅಂದ್ರೆ, ನಮ್ಮ ಮಕ್ಕಳು ಸೊಸೆಯರು ನಿಜವಾಗಿ ಬರ್ತಾರಾ? ಆ ರಾಮಯ್ಯನ ಅನುಗ್ರಹವಿದ್ರೆ ನಮ್ಮ ಕುಟುಂಬ ಮತ್ತೆ ಒಂದಾಗುತ್ತೆ ಶಾರದಾ. ಅಯ್ಯೋ ರಾಮಯ್ಯ, ನನ್ನ ಮಕ್ಕಳು ಸೊಸೆಯರು ಮತ್ತೆ ಒಂದಾಗಬೇಕು, ನಮ್ಮ ಮನೆಯಲ್ಲಿ ತಿರುಗಿ ಆನಂದ ಬರಬೇಕು ಎಂದು ಬೇಡಿಕೊಳ್ಳುತ್ತಾಳೆ ಶಾರದಾ. ಸ್ವಲ್ಪ ಹೊತ್ತು ನಿಶ್ಶಬ್ದದ ನಂತರ ಅನಾಮಿಕಾ, ಬಹಳ ದಿನವಾಯ್ತಲ್ಲ ರೀ, ನಾವೆಲ್ಲರೂ ಸೇರಿ ಎಲ್ಲಿಗಾದ್ರೂ ಹೋಗಿ. ಹೌದು ಅನಾಮಿಕಾ, ಮೊದಲಲ್ಲಿ ಎಷ್ಟು ಚೆನ್ನಾಗಿರ್ತಾ ಇತ್ತು. ಮನೆಯಲ್ಲಿ ಹಬ್ಬವಾದಾಗ ಎಲ್ರೂ ಆರಾಮಾಗಿದ್ವಿ. ಈಗ ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದಲ್ಲಿ ಬಿಸಿಯಾಗಿದ್ದಾರೆ. ಕೇವಲ ಬಿಸಿಯಾಗಿದ್ದಕ್ಕೆ ಅಲ್ಲ ರೀ, ನಮ್ಮ ನಡುವೆ ಕೆಲವು ಅಪಾರ್ಥ ಕೂಡ ಬಂದಿದೆ. ಈ ಶ್ರೀರಾಮನವಮಿಗೆ ನಾವು ಭದ್ರಾಚಲಕ್ಕೆ ಹೋಗಿ ಅಲ್ಲಿ ಭದ್ರಾದ್ರಿ ರಾಮಯ್ಯನ ಕಲ್ಯಾಣ ನೋಡಿದರೆ ಬಹಳ ಒಳ್ಳೆಯದು ಅಂತ ಅಪ್ಪ ಹೇಳ್ತಾ ಇದ್ರು. ಮಾವಯ್ಯ ಹೇಳಿದ್ದು ನಿಜನೇ ರೀ. ಭದ್ರಾಚಲ ಅಂದ್ರೆ ಬಹಳ ಪವಿತ್ರವಾದ ಸ್ಥಳ. ಅಲ್ಲಿ ಶ್ರೀ ಸೀತಾರಾಮ ಕಲ್ಯಾಣವನ್ನು ನೋಡುವುದು ನಿಜವಾಗಿಯೂ ದೊಡ್ಡ ಅನುಭವ. ಅಮ್ಮಂಗೆ ಯಾವಾಗಿನಿಂದಲೂ ಕೋರಿಕೆ ಇದೆ, ನಾವೆಲ್ಲರೂ ಸೇರಿ ಅಲ್ಲಿಗೆ ಹೋಗ್ಬೇಕು ಅಂತ. ಅದು ಈಗ ತೀರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವಿನೋದ್ ಅವರು ಬರ್ತಾರಾ? ಬರಬಹುದು ಅನಾಮಿಕಾ, ಬಂದ್ರೆ ಒಳ್ಳೇದೇ ಅಲ್ವಾ? ಭವಿಷ್ಯ ಈ ಯಾತ್ರೆ ನಮ್ಮೆಲ್ಲರನ್ನು ಮತ್ತೆ ಹತ್ರ ಮಾಡುತ್ತೇನೋ ನೋಡ್ಬೇಕು. ನಂಗೂ ಅದೇ ಅನಿಸ್ತಾ ಇದೆ. ಕೆಲವು ಸಲ ಒಂದು ಚಿಕ್ಕ ಪ್ರಯಾಣ ಕೂಡ ಕುಟುಂಬವನ್ನು ಮತ್ತೆ ಒಂದಾಗಿಸುತ್ತೆ. ಅಂದ್ರೆ ನಾವು ತಪ್ಪದೆ ಹೋಗ್ಬೇಕು. ಕೇವಲ ಯಾತ್ರೆಗಾಗಿ ಅಲ್ಲ, ಕುಟುಂಬಕ್ಕಾಗಿ ಹೋಗ್ಬೇಕು.
ಓ ರಾಮಯ್ಯ, ನಮ್ಮ ಕುಟುಂಬ ಮತ್ತೆ ಒಂದಾಗಬೇಕು ಅಂತ ನಿನ್ ಹತ್ರ ಬರ್ತಾ ಇದೀವಿ ತಂದೆ, ನಿಮ್ಮ ಆಶೀರ್ವಾದ ಬೇಕು ಎಂದು ಅನಾಮಿಕಾ ಹೇಳುತ್ತಾಳೆ. ರಮೇಶ್ ಸಂತೋಷದಿಂದ ಆಫೀಸ್ಗೆ ಹೋಗುತ್ತಾನೆ. ವಿನೋದ್ ವಿನಯದಿಂದ ಹಾಲಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ಹೆಂಡತಿ ಭಾವನ ಹತ್ರ ಬರ್ತಾನೆ. ಯಾರು ಫೋನ್ ಮಾಡಿದ್ರು ವಿನೋದ್? ಅಪ್ಪ ಫೋನ್ ಮಾಡಿದ್ರು. ಈ ಸಲ ಶ್ರೀರಾಮನವಮಿ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಭದ್ರಾಚಲ ಹೋಗೋಣ ಅಂತ ಹೇಳಿದ್ರು. ನಾವೆಲ್ಲ ಅಂದ್ರೆ? ಅಣ್ಣಯ್ಯ, ಅತ್ತಿಗೆ, ಅಮ್ಮ, ಅಪ್ಪ, ನಾವು ಎಲ್ರೂ ಸೇರಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ. ತುಂಬಾ ದಿನ ಆಯ್ತಲ್ಲ ನಾವೆಲ್ಲರೂ ಸೇರಿ ಎಲ್ಲಿಗಾದ್ರೂ ಹೋಗಿ ಈ ಸಲ ಹಬ್ಬವನ್ನು ಪ್ರತ್ಯೇಕವಾಗಿ ಮಾಡೋಣ. ಭದ್ರಾಚಲ ಹೋಗಿ ರಾಮಯ್ಯನ ದರ್ಶನ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಅನುಭೂತಿ ಆಗುತ್ತೆ, ಹೋಗೋಣ ಎಂದು ಹೇಳುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ಮಾರನೇ ದಿನವೇ ಏನು ಅಂದ್ರೆ ನಮ್ಮ ಇಬ್ಬರು ಮಕ್ಕಳು ಯಾರು ಇದುವರೆಗೂ ಮನೆಗೆ ಬಂದಿಲ್ಲ. ಶಾರದಾ, ಎದ್ದಾಗಿನಿಂದ ಈವರೆಗೂ 50 ಸಲ ಕೇಳಿದ್ಯಾ? ಬರ್ತಾರೆ ಬಿಡು, ಸಮಾಧಾನವಾಗಿರು. ಹೋಗಿ ಅಡಿಗೆ ಮಾಡು. ಮಕ್ಕಳು ಸೊಸೆಯರು ಬರುತ್ತಲೇ ಹೊಟ್ಟೆ ತುಂಬಾ ಗಮ್ಮಂತ ನಿನ್ನ ಕೈ ಅಡಿಗೆ ಕೊಡ್ಬೇಕಲ್ಲ. ಈಗ್ಲೇ ಮಾಡ್ತೀನ್ರಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಬೈಕ್ ಮೇಲೆ ಅನಾಮಿಕಾ ರಮೇಶ್ ಬರುತ್ತಾರೆ. ಅವರನ್ನು ನೋಡಿ ಶಾರದಾ ದಂಪತಿಗಳು ಆನಂದ ಪಡುತ್ತಾರೆ. ತಂದೆ ಮಗ ಹೊರಗೆ ಬಂದು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಶಾರದಾ ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಗೇಟ್ ಹತ್ರ ಒಂದು ಕಾರು ಬಂದು ನಿಲ್ಲುತ್ತೆ. ವಿನೋದ್ ಭಾವನ ಇಳಿಯುತ್ತಾರೆ. ಆ ಸೌಂಡ್ ಕೇಳಿ ಶಾರದಾ ಅನಾಮಿಕಾ ಹೊರಗೆ ಬರುತ್ತಾರೆ. ಶಾರದಾಳ ಕಣ್ಣಿನಲ್ಲಿ ಆನಂದ ಕಾಣಿಸುತ್ತೆ. ಸಮಯ ಕಳೆಯುತ್ತಾ ಇರುವ ಹಾಗೆ ಅನಾಮಿಕಳ ತಾಯಿ ತಂದೆ, ಭಾವನಳ ತಂದೆ ಎಲ್ಲರೂ ಬರುತ್ತಾರೆ. ಮನೆಯಲ್ಲಿ ಒಂದೇ ಸಲ ಮತ್ತೆ ಹಳೆಯ ದಿನಗಳ ನೆನಪು ಮರುಕಳಿಸುತ್ತದೆ. ಎಲ್ಲರೂ ಕೂತ್ಕೊಂಡು ತಿನ್ನುತ್ತಾ ಚಿಕ್ಕ ಚಿಕ್ಕ ವಿಷಯಗಳು ನೆನಪು ಮಾಡಿಕೊಂಡು ನಗುತ್ತಾರೆ. ಎಲ್ಲರೂ ಉತ್ಸಾಹದಿಂದ ಮಿನಿ ಬಸ್ಸಿನಲ್ಲಿ ಭದ್ರಾಚಲಕ್ಕೆ ಹೊರಡುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಗೋದಾವರಿ ತೀರದಲ್ಲಿರುವ ಪವಿತ್ರವಾದ ಕ್ಷೇತ್ರವಾದ ಭದ್ರಾಚಲ ಸೀತಾರಾಮರ ಟೆಂಪಲ್ ಹತ್ರಕ್ಕೆ ಸೇರ್ಕೋತಾರೆ. ಎಲ್ಲರ ಮನಸ್ಸಿನಲ್ಲಿಯೂ ಭಕ್ತಿ, ಆನಂದ ಸೇರಿ ಹೋಗುತ್ತೆ. ಶ್ರೀರಾಮ ನವಮಿ ಹಬ್ಬದ ದಿನ ಆಲಯ ಬಹಳ ಅಂದವಾಗಿ ಅಲಂಕರಿಸಿರುತ್ತದೆ, ಭಕ್ತರಿಂದ ತುಂಬಿ ಹೋಗಿರುತ್ತದೆ. ಆ ದಿನ ಅಲ್ಲಿ ನಡೆಯುವ ಸೀತಾರಾಮ ಕಲ್ಯಾಣ ನೋಡಲಿಕ್ಕೆ ಸಾವಿರಾರು ಭಕ್ತರು ಸೇರಿರುತ್ತಾರೆ. ಎಲ್ಲರೂ ಸೇರಿ ಆಲಯದೊಳಗೆ ಹೋಗುತ್ತಾರೆ. ಸೀತಾರಾಮರ ದರ್ಶನ ಮಾಡಿಕೊಳ್ಳುತ್ತಾರೆ. ಆ ಪವಿತ್ರ ವಾತಾವರಣದಲ್ಲಿ ನಿಂತಿರುವಾಗ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ರಮೇಶ್ ನಿಧಾನವಾಗಿ ವಿನೋದನ ಕಡೆ ನೋಡಿ, ತಮ್ಮ, ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ದೂರವಾಗಿದ್ದೀವಿ, ಆದ್ರೆ ರಾಮ ಲಕ್ಷ್ಮಣರು ಅಣ್ಣ ತಮ್ಮಂದಿರ ಪ್ರೇಮಕ್ಕೆ ಪ್ರಪಂಚಕ್ಕೆ ಆದರ್ಶ. ಹೌದು ಅಣ್ಣಯ್ಯ, ಲಕ್ಷ್ಮಣ ಯಾವಾಗಲೂ ರಾಮನ್ ಜೊತೆನೆ ಇರ್ತಾನೆ. ಅಣ್ಣ ತಮ್ಮಂದಿರ ಅನುಬಂಧ ಎಷ್ಟು ದೊಡ್ಡದು ಅಂತ ಅವ್ರನ್ನ ನೋಡಿ ಕಲಿಬೇಕು ಎಂದು ಇಬ್ಬರು ಒಂದಾಗುತ್ತಾರೆ. ಆ ಮಾತುಗಳನ್ನು ಕೇಳಿದ ಅನಾಮಿಕಾ ಭಾವನ ಕೂಡ ಆನಂದದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಇನ್ನು ಮೇಲಿಂದ ನಾವು ಎಂತಹ ಅಪಾರ್ಥಗಳು ಇಲ್ಲದ ಹಾಗೆ ಒಗ್ಗಟ್ಟಾಗಿ ಇರಬೇಕು. ಹೌದು ಅಣ್ಣಯ್ಯ, ಇನ್ನು ಮೇಲಿಂದ ನಮ್ಮ ಕುಟುಂಬವೆಲ್ಲ ಒಂದೇ ಎಂದು ವಿನೋದ್ ಹೇಳುತ್ತಾನೆ. ದೂರದಿಂದ ನಿಂತಿರುವ ಶಾರದಾ ಪ್ರಸಾದ್ ಈ ಮಾತನ್ನು ಕೇಳಿ ಬಹಳ ಸಂತೋಷ ಪಡುತ್ತಾರೆ. ಶಾರದಳ ಕಣ್ಣಿನಲ್ಲಿ ಆನಂದ ಬಾಷ್ಪ ಬೆಳಗುತ್ತದೆ. ರಾಮಯ್ಯನ ದಯದಿಂದ ನಮ್ಮ ಕುಟುಂಬ ಮತ್ತೆ ಒಂದಾಗಿ ಹೋಯ್ತು ಎಂದು ಆಕೆ ಭಾವೋದ್ವೇಗದಿಂದ ಹೇಳುತ್ತಾಳೆ. ಎಲ್ಲರೂ ಸೇರಿ ಮತ್ತೊಂದು ಸಲ ಆ ಸೀತಾರಾಮರವರಿಗೆ ಮನಸಾರ ನಮಸ್ಕಾರ ಮಾಡುತ್ತಾರೆ. ಎಲ್ಲರೂ ಗುಡಿಯ ಆವರಣದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಪಾನಕ ಕೋಸುಂಬರಿ ತಿನ್ನುತ್ತಾರೆ. ಅತ್ತೆ, ಈ ಪುಣ್ಯಕ್ಷೇತ್ರದ ಬಗ್ಗೆ ಹೇಳ್ತೀರಾ? ಹೇಳ್ತೀನಿ ಚಿಕ್ಕ ಸೊಸೆ, ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಶ್ನೆ ಕೇಳಿದೆ. ನಾವು ಸ್ವಲ್ಪ ಹೊತ್ತು ಆ ರಾಮಯ್ಯನ ಸನ್ನದಿಯಲ್ಲಿ ಇದ್ದ ಹಾಗೂ ಇರುತ್ತದೆ. ಈ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿದುಕೊಂಡ ಹಾಗೆ ಇರುತ್ತದೆ. ತೆಲಂಗಾಣ ರಾಜ್ಯದಲ್ಲಿ ಭದ್ರಾದ್ರಿ ಕೊತ್ತಗೂಡ ಜಿಲ್ಲೆಯಲ್ಲಿ ಗೋದಾವರಿ ತೀರದಲ್ಲಿ ನೆಲೆಸಿರುವ ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರವೇ ಈ ಶ್ರೀರಾಮ ಕ್ಷೇತ್ರ. ಚಿಕ್ಕ ಸೊಸೆ, ಶ್ರೀರಾಮನ ಪುಣ್ಯಕ್ಷೇತ್ರವೆಂದು ದಕ್ಷಿಣ ಅಯೋಧ್ಯೆಯಾಗಿ ಕರೆಯುತ್ತಾರೆ, ಕಥೆಯಾಗಿ ಹೇಳ್ಕೊತಾರೆ. 17ನೇ ಶತಾಬ್ದದಲ್ಲಿ ಭಕ್ತ ರಾಮದಾಸು ಅಂತ ಹೇಳಿಕೊಳ್ಳುವ ಕಂಚರ್ಲ ಗೋಪಣ್ಣ ಈ ಪುಣ್ಯಕ್ಷೇತ್ರವನ್ನು ನಿರ್ಮಿಸಿದ್ದಾನೆ ತಾಯಿ. ಇಲ್ಲಿ ಸೀತಾರಾಮಚಂದ್ರ ಸ್ವಾಮಿಯವರು ಸ್ವಯಂಭೂ ಮೂರ್ತಿಯಾಗಿ ನೆಲೆಸಿರುತ್ತಾರೆ. ಅಷ್ಟೇ ಅಲ್ಲ, ಶ್ರೀರಾಮ ನವಮಿ ಹಬ್ಬಕ್ಕೆ ಈ ಆಲಯ ಎಷ್ಟೋ ಪ್ರಸಿದ್ಧಿ ಹೊಂದಿದೆ ಎಂದು ಹೇಳುತ್ತಾ ಇದ್ದರೆ ಎಲ್ಲರೂ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ. ಇಲ್ಲಿ ಶ್ರೀರಾಮನವಮಿ ಪ್ರಧಾನ ಉತ್ಸವ, ಇದರ ಜೊತೆ ವೈಕುಂಠ ಏಕಾದಶಿ, ವಿಜಯದಶಮಿ, ವಸಂತೋತ್ಸವ ವೈಭವದಿಂದ ನಡೆಯುತ್ತೆ. ಈ ದೇವಸ್ಥಾನದ ಸುತ್ತಮುತ್ತಲು ನೋಡಬೇಕಾದ ಪ್ರದೇಶಗಳು ಎಷ್ಟೋ ಇದೆ. ಪರ್ಣಶಾಲೆ ಅಂದರೆ ರಾಮ ಸೀತಾ ಲಕ್ಷ್ಮಣರ ಜೊತೆ ನಿವಾಸಿಸಿದ ಪ್ರದೇಶ ಅನ್ನುವ ಮಾತು, ಚಿತ್ರಕೂಟ ಮಂಟಪ, ಗೋದಾವರಿ ಸ್ನಾನಘಟ್ಟಗಳು ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ. ತಂಗಿ ಅಣ್ಣ ತಮ್ಮಂದಿರ ಅನುಬಂಧಕ್ಕೆ ಕೂಡ ಗುರುತಾಗಿ ನಿಲ್ಲುತ್ತದೆ ಎಂದು ಹೇಳಿ ಅಣ್ಣ ತಮ್ಮಂದಿರ ಕಡೆ ನೋಡುತ್ತಾಳೆ ಅನಾಮಿಕಾ. ಆ ದಿನದಿಂದ ರಮೇಶ್, ವಿನೋದ್ ಇಬ್ಬರು ಅಣ್ಣ ತಮ್ಮಂದಿರ ಪ್ರೇಮದಿಂದ ಕಲಿತು ಬೆರೆತು ಜೀವಿಸಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ. ಆನಂದದಿಂದ ಕುಟುಂಬವೆಲ್ಲ ತಿರುಗು ಪ್ರಯಾಣ ಬೆಳೆಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.